ಹಲೋ, ಹಾ ಯಾರ ಹತ್ರ ಮಾತಾಡ್ತಿದ್ದೀನಪ್ಪ? ಹೇಳಿ. ಕಾಲ್ ಹೊಡ್ಕಬಿಟ್ಟಿದ್ಯಾ? ಅವ್ರೆ ಕಣ ಲೈನಲ್ಲಿ ಹೇಳಿ. ಯಾರವ್ರೆ? ಯಾರೋ ಅವ್ರೆ ಹೇಳಿ. ಇರ್ಲಿ. ಹಾ ಈಗ ನಿಮ್ಗೆ ಕ್ಲಿಯರ್ ಆದ್ಮೇಲೆ ನನ್ ವಿಚಾರಕ್ಕೆ ಬರಲ್ಲ ಅಲ್ವಪ್ಪ? ಅದ್ ಹೇಳ್ದೆ, ಈಗ ಗುರುಗಳಿಗೆ ಫೋನ್ ಮಾಡಿದ್ದೆ. ಸಂಜೆ 6 ಲಕ್ಷ ತಂದು ಕೊಡ್ತಾರಂತೆ ಮಾಧುರಿ ದೀಕ್ಷಿತ್ ಈಸ್ಕಡೆ ಗುರುಗಳೇ ಅಂತ. ಹಾ, ಸರಿ ಆಯ್ತು ಬರೋ ಕೇಳಿ ಅಂತಂದ್ರು. ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಹಾ ಕ್ಲಿಯರ್ ಆದ್ಮೇಲೆ ನೀನ್ ನನ್ ವಿಚಾರಕ್ಕೆ ಬರಲ್ಲ ತಾನೆ? ಬಾ ಆಯ್ತು. ಏನ್ ಬಾ ಆ ಬವ್ವ. ನಾನ್ ಕರೆಕ್ಟ್ ಆಗಿ ಕೇಳ್ತಾ ಇರೋದ್ ಕೇಳಿಸ್ಕೊಂಬದು. ಬಾ ಸುಮ್ನೆ ಬಾ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ. ನಾನ್ ಕಷ್ಟದಲ್ಲಿದ್ದೀನಿ. ನಾನು ಸುಖದಲ್ಲಿಲ್ಲ ಕಣಬ್ಬಾ. ನನ್ ಕಷ್ಟ ನಮಗ್ ಮಾತ್ರ ಗೊತ್ತು. ನಿನ್ ಕಷ್ಟ ನೀನ್ ಕರೆನ್ಸಿ ಯಾವನ್ನ ಇಲ್ದೇನೆ ಮಾಡ್ಕೊಂಡು ಯಾರ್ಯಾರನ್ನ ಸೋಕೆ ಅಲ್ಲ, ಮಾಡ್ಕೊಂಡಿದ್ರೆ ನಾನ್ ಹೊಣೆ ಅಲ್ಲ. ಕರೆನ್ಸಿನೂ ಇಲ್ದೆ ಫೋನಲ್ಲಿ ನಮ್ ಕತೆ ನನಗ್ ಮಾತ್ರ ಗೊತ್ತು. ನೀನ್ ರಾಜ್ಕುಮಾರ ಮನೆಯೆಲ್ಲ ಗಿಲಾವ್ ಮಾಡಿಸ್ಕೊಂಡಿರೋ ಮೆಳ್ಳೆ ನನ್ ಮಗ. ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾತಾಡು, ಏಯ್ ಗೊತ್ತಿಲ್ದೆ ಏನೇನೋ ಮಾತಾಡಕ್ ನಾನು ಹೋಗ್ಬೇಡ. ನನ್ನ ಎರಡು ಈಗ ಕಣ್ಣಾರ ಒಂದ್ ನಿಮಿಷ ಈಗ್ಲೇ ಬಾ. ನಾನು ಉತ್ತರ ಒಂದೇ ಮಾಡ್ಬೇಡ. ನಿಮಿಷ ನಾನು ಹೇಳ್ತಿರೋದು. ಹ್ಮ್ ನೀನು ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ. ನಾನ್ ಇವಾಗ ಇಲ್ದೆ ಬಾ, ಹ ಈ ಕ್ಷಣದಲ್ಲೇ ಬಾ. ನಾನ್ ಆಯ್ತಾ? ಬಂದು ಆಯ್ತು, ಬೆಳಗ್ಗೆ ನೋಡ್ಕೊ ಸುತ್ತ ಬಂದ್ರು ನೋಡು. ಆಯ್ತು. ಅದು ಆ ಕಡೆ ಎದುರುಗಡೆ ಕಾರ್ನರ್ ಮನೆ ಮಾಡ್ತಾ ಇರೋದು ನಮ್ಮ ಮನೆ ಅಲ್ಲ, ಅಯ್ಯೋ, ಮಂಜಣ್ಣವ್ರ ಮನೆ. ನಿನ್ ನನ್ನ ಮನೆಯ ಎದುರುಗಡೆ ಅಲ್ಲ, ಬಂದಿ. ಒಂದೇ ಎದುರುಗಡೆ ನಿಮಿಷ, ಅಂದ್ರೆ ನಿಮ್ ಮನೆ ಗ್ರಾಮ ಅಂದ್ರೆ ಪಕ್ಕದ್ದೇ ನಿಮ್ ಒಂದೇ ಮನೆ. ನಿಮಿಷ ಪಾ. ರಾಮ ಮಂದಿರದ ಪಕ್ಕದ ಮನೆನೆ 3 ಮನೆ ಕಟ್ತವ್ರೆ. ನಂದು ಹಿಂದ್ಗಡೆ ಮನೆ. ಸರಿನಾ? ನೀನು ಬಂದಿ ನೋಡು, ಸುತ್ತ ನೋಡು. ಒಂದೇ ಒಂದು ಬರೀ ಕರಣಿಲಿ ಬರೀ ಒಂದೇ ಒಂದ್ ಕರಣಿ ಹೊಡ್ಸಿದೀನಿ ಗಾರೆ ಅಂತ ಅಂದ್ಬಿಟ್ರೆ ನಿನ್ನ ಎಕ್ಕಡವ ಕಳಕೊಂದು ಹೊಡೆದ್ಬಿಡು, ಹೊಡ್ಸ್ಕತೀನಿ. ಸುಮ್ನೆ ಇಲ್ದೇ ಇರೋದೆಲ್ಲ ಏನೇನೋ ಮಾತಾಡಕ್ ಹೋಗ್ಬಾರ್ದು. ಸರಿ ನಮ್ ಕತೆ ಆಯ್ತಪ್ಪ. ನಮಗ್ ಮಾತ್ರ ಗೊತ್ತು. ಆಯ್ತಾ? ಆಯ್ತು ಮಧು, ಒಂದ್ ನಿಮಿಷ. ಹಾ ನಾನು ಹಾ ಕೂಲಾಗೆ ಮಾತಾಡ್ತೀನಿ ಮಧು. ಕೂಲಾಗೆ ಮಾತಾಡ್ತೀನಿರು. ನಾನು ಒಂದೇ ಸೆಕೆಂಡ್. ನಾನು ಹೇಳೋದು ಒಂದೇ ಮಾತು, ಅರ್ಥ ಆಯ್ತಾ? ಹ್ಯಾಪಿ ಬರ್ಡೇ. ಈಗ ನೋಡ್ದೆ ಕರೆನ್ಸಿ ಇಲ್ದೇನೆ ಪಾಪ ಅವ್ನ್ ಗೋಪಿ ಪಕ್ಕದಲ್ಲೇ ನಿಂತು ಅವ್ನ್ಗೆ ವಿಶ್ ಮಾಡ್ಲಿಲ್ಲ. ಓ, ಅಯ್ಯೋ ಒಳ್ಳೆ ನಿಂಗೆ ಕತೆ. ಕರೆನ್ಸಿ ನಿಂಗೆ ಒಂದ್ ಫೋನ್ ಮಾಡಿದ್ರೆ ಯಾರು ಕರೆನ್ಸಿ ಹಾಕೊಡ್ತಾರೆ? ಈಗ ಅಭಿಮಾನಿಗಳು. ಹಾಕೊಟ್ರು ಯಾರೋ, ಈಗ ಅದೇ ಹಾಕೊಟ್ರು. ಅದೇ ಅಭಿಮಾನಿಗಳು ಹಾಕೊಡ್ತಾರೆ ಪಾಪ. ಹೌದು ಇಲ್ವಾ ನಿನ್ಗೆ ಅಭಿಮಾನಿಗಳು? ಪಾಪ ಬೆಂಗಳೂರವ್ರದ್ದು ಒಂದ್ ವ್ಯವಹಾರ ಇತ್ತು. ಹ್ಮ್ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಿರೋ, ಅವ್ರಿಗೆ ಫೋನ್ ಮಾಡಿ ಅಂತ ಕರೆನ್ಸಿ ಇಲ್ಲ ಅಂದೆ. ಯಾಕೆ ತಿಂತಾಡಿರಿ ಅಂದ್ಬಿಟ್ಟು ಅವ್ರೆ ಹಾಕೋದು. ಪಾಪ ಹಾಕೊಡ್ತಾರೆ. ನೀನ್ ಓದೋತ್ತ ಪಾಪ ರಾಜಕೀಯ ಮಾಡ್ತೀಯ, ಹಾಕೊಡಿಕಿಲ್ವಾ? ಮಾಡೇ ಮಾಡ್ತೀನಿ. ಇವತ್ತು ನಾನ್ ಟೈಮ್ ಕೆಟ್ಟಿರ್ಬೋದು. ಅಲ್ಲ, ಐ ಬೆಂಗಳೂರು ವಿಲ್ ಅಂದ್ರೆ ಕಮ್ ಹುಡುಗಿ ಬ್ಯಾಕ್. ವೆಯ್ಟ್ ಲಕ್ಷ್ಮಿನ ಮಾಡು, ಹಾಕೊಟ್ಟಿರೋದು? ವೆಯ್ಟ್ ಮಾಡು. ಅವರಲ್ಲ. ಮತ್ತೆ ಸೋ ಪಾಪ ಹುಡ್ಗಿ ತವೆ ಹೋಗಿದ್ ಬರೋಣ. ನಮ್ ತಾಯಿ ಎಣೆಗೆ 10 ರೂಪಾಯಿ ಇಲ್ಲ ನಂತವು. ನೀನ್ ನನ್ನೇ ಹಿಡ್ಕೊಂಡು ಜಾಡಿಸ್ತೀಯಲ್ಲ ಹೇಳು. ಹಲೋ. ಅಲೋ, ಹಾ ನಾನ್ ಕೇಳಿದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡು ಮಧು, ಪ್ಲೀಸ್. ನಾನ್ ಕೊಡ್ತೀನಿ ಬಾ. ನಿನ್ನ ಹತ್ರ ಅಲ್ಲೇ ಎದುರುಗೆ ನಾನು ಮಾತಾಡೋದು. ಏನಾಯ್ತು? ಫೋನಲ್ಲಿ ಏನ್ ಬೇಡ, ಎದುರುಗ್ ಬಾ. ಎದುರಿಗೂ ಬೇಡ. ಸಂಜೆ ಬತ್ತೀಯಲ್ಲ, ನಾನು ಸಿಗಲ್ಲ ನಿನ್ಗೆ ಯಾವತ್ತೂ ಸಿಗಲ್ಲ ನಾನು ಇನ್ನು. ಸಂಜೆ ಅಲ್ಲಿ ಬತ್ತೀಯಲ್ಲ ದುಡ್ಡು ಕೊಡಕ್ಕೆ. ನಾನ್ ಹೇಳದ್ ಕೇಳಿಸ್ಕೊ. 6 ಲಕ್ಷ ಕೊಟ್ಬಿಟ್ಟು ಫಸ್ಟ್ ಅವನಿಗೆ ಅಲ್ಲ, ಕಾರ್ ತೆಗೆದುಕೊಟ್ಟವಳು ನಾನು. ನನ್ ತಂಗಿನ ಕರ್ಕೊಂಡ್ ಹೋಗಕ್ ಆಗ್ಲಿಲ್ಲ ಕಾರಲ್ಲಿ. ಯಾರ್ಯಾರ ಕಾರು ಮಕ್ಳನ್ನೋ ಇನ್ಶೂರೆನ್ಸ್ ಯಾರ್ಯಾರನೋ ಕಟ್ದೆ ಕಾರೇ ತೆಗ್ದಿಲ್ಲ ಕರ್ಕೊಂಡೋಗಿ, ಕಣಪ್ಪ. ಯಾರ್ಯಾರ ಮಕ್ಳನ್ನೋ ವಿರಾಜಪೇಟೆಗೆಲ್ಲ ಸೇರ್ಸಕ್ ಕಾರ್ ಅದೇ. ಯಾಕೆ ಅವ್ರೆಲ್ಲಾ ಸ್ಟ್ಯಾಂಡರ್ಡ್ ಆಗವ್ರಲ್ವಾ? ಯಾರು ಸ್ಟ್ಯಾಂಡರ್ಡ್ ಕಾಲನೇ ಇಲ್ಲ ಉತ್ತರ ಇಲ್ಲಿ, ಎಲ್ಲ ಕೊಡುತ್ತೆ ಮಿಸ್ಟರ್ ಲೋಕಲ್. ಮಾಧುಸ್ವಾಮಿ ಅವ್ರೆ. ಕಾಲನೇ ತಕ್ಕಂತೆ ಉತ್ತರ ಕೊಡುತ್ತೆ. ಅದು ನೀನ್ ಯಾರಿಗಾರು ಮೋಸ ಮಾಡಿ ಬದುಕೋಬಹುದು. ಮಾಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟು ನೀನೇನು ಅಂತ ನನಗ್ ಗೊತ್ತು ಬಾ. ನೀನ್ ಏನಾಯ್ತಿ ಅನ್ನೋದು ನನಗ್ ಗೊತ್ತು. ನಾನು ಏನೋ ಒಂದ್ ಆಲೆ, ನೀನ್ ಖುಷಿಯಾಗಿರೋ ಅಷ್ಟೇನೆ. ನಾನ್ ಸರಿನಾ? ಯಾವತ್ತೂ ನಿನ್ ಕೆಟ್ಟದ್ ಬಯಸಿಲ್ಲ. ಎಂಜಾಯ್, ನಿನ್ಗೆ ಬೇರೆಯವ್ರ ತರ ಮಾಟ ಕೂಟ ತಂತ್ರ ಮಂತ್ರ ಅವೆಲ್ಲ ನನ್ನ ಹತ್ರ ಇಲ್ಲ. ಎಂಜಾಯ್, ನನ್ನ ಆತ್ಮಪೂರ್ವಕವಾಗಿ ನಾನು ನಿಂಗೆ ಹೇಳ್ತಾ ಇರೋದು ಎಂಜಾಯ್. ಅಷ್ಟೇ. ನೀನ್ ಎಷ್ಟು ಶಾಪ್ ಆಗ್ತೀಯಾ, ನೀನ್ ಎಷ್ಟು ಅಯ್ಯೋ ಅಂತ ಇದ್ಯಾ, ಹ್ಮ್ ನೀನ್ ಯಾವ ದೇವ್ರ ಕೈ ಮುಗಿತಾ ಇದ್ಯಾ ಎಲ್ಲ ಗೊತ್ತು. ನಾನಾ? ಚೆನ್ನಾಗಿರ್ಬಾ. ಅವ್ರ ಮನೆ ಹಾಳಾಗ್ಬಿಡ್ಲಿ, ನಾನು ಯಾವ್ದಾದ್ರು ಬಾ ದೇವ್ರ ಕೈ ಬಾ ಮುಗಿಯಕ್ ಹೋಗಿದ್ರೆ. ಚೆನ್ನಾಗಿ ಮುಗ್ದು ನನ್ನ ಹ್ಮ್ ಎಕ್ಕುಡ್ಸಿ ನಮ್ಮ ಮನೆ ತೊಡಸ್ಬಿಟ್ಟು ನೀನು ನೆಮ್ಮದಿಯಾಗಿರೋ. ಬಾ. ನಿನ್ ನೀನು ನಿನ್ ನಾಲ್ಗೆ ಅಳಿಯನುವೆ ಸೇದೋಗೋನೆ, ಚೆನ್ನಾಗಿರು. ನಿನ್ ನಾಲ್ಗೆ ಸೇದೋಗೋನೆ. ಯಾಕೋ ಅನ್ಯಾಯದ್ ಮಾತಾಡ್ತೀಯಾ? ನಮ್ ಮನೇನ ಮಾರ್ಸ್ಬಿಟ್ಟೆ ಕಣಂತ ಆ ನೀನು. ಮನೆ ಮಾಡ್ಸಿದ್ ನಾನಲ್ಲ ಕಣೋ, ನಿನ್ ಡಾರ್ಲಿಂಗ್ ಕೇಳೋಗ ಅವ್ಳ ಅಯ್ಯೋ ಕೈ ಇಸ್ಕೊಂಡಿದ್ಯಲ್ಲ. ಪಾಪ ನೀನೇ ತಾನೆ ಅವ್ರಿವ್ರ ಮನೆಗಳು ಬಾ. ತೋರ್ಸಿ ನಮ್ದು ಅವ್ರವ್ರನ್ನೇ ಕೇಳ್ಸಕಳದ್ ನನ್ ಮಗನೇ ನೀನು. ಆ ಎಂತ ಮೆಳ್ಳೆ ನೀನ್ ಅವ್ರಿವ್ರ ಕೈ ಕೊಡಿಸ್ತೀನಿ ಅನ್ನೋದು, ಅವ್ರವ್ರನ್ನೇ ಹೆಣ್ ತಕೊಳ್ಳೋದು. ಯಾರಿಗ್ ನ್ಯಾಯ ಮಾಡಕ್ ಹೋಯ್ತಿ ಅವ್ರವ್ರ ಹೆಂಡ್ತಿರ್ನೇ ಮಾಡ್ಕೊಳ್ಳೋದ್ ನೀನು. ಅದೇ ಕೆಲ್ಸ ನಂಗೆ. ಸರಿನಾ? ಹೌದು, ನೀನ್ ಎಂತ ಕಾಮಿಷ್ಟ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ನೀನ್ ಎಂತ ಫ್ರಾಡ್ ಅಂತ ಗೊತ್ತಿರ್ಲಿಲ್ಲ. ಗೊತ್ತಾಯ್ತಾ? ಈಗ ನಾವೆಲ್ಲ ಕತೆ ಬಿಟ್ಟಕ್ ಪಾಪ ನಿಮ್ ಜೀವನ ಅದು ನಿಮ್ ವೃತ್ತಿ. ನೀನ್ ಅಲ್ಲ, ಒಬ್ರು ತಲೆ ನಿನ್ಗೆ ಮೇಲಾದ್ರೂ ಎಷ್ಟು ಕೈ ಹೊಟ್ಟೆ ಮಾಡ್ಬಿಟ್ಟು. ಕಿಚ್ಚು, ಹೊಟ್ಟೆ ಕಿಚ್ಚು ಗಿಲೋ ಮಾಡಿಸ್ತೆ ಅಂತ ಹಿಂಗ್ ಆಡ್ತಾ ಇದೆಯಲ್ಲ. ಹಾ, ನಾನು ಮಾಡ್ಸಿಲ್ಲ ಅಂದ್ರು ಈ ತರ ಮಾಡಿಸ್ತೆ ಅಂತ ಇದೆಯಲ್ಲ. ಏ ನಿನ್ ಗುದಲೆ, ಒಂಗಿ ನಾನೇ ಕುಂಡದುಲ್ಲ ನೋಡ್ಕೊಂಡು ಹೊಟ್ಟೆ ಆಕೆಯ ಕಿಚ್ಚಿ ನನ್ಗಲ್ಲ ನೀನ್. ಹೇಳ್ತಾ ಇದೀನಲ್ಲ ಬಾ. ಈಗ ನನ್ನ ಮನೆಗೆ ನಾನ್ ಕರ್ಕೊ ಹೋಯ್ತೀನಿ.
ನನ್ನ ಮನೆನ ಸುತ್ತ ನೋಡು, ಒಂದೇ ಒಂದು ಕರಣೆ ಗಿಲೋ ಮಾಡ್ಸಿದೀನಿ ಅಂದ್ರೆ ನನ್ನ ಎಕ್ಕಡದಲ್ಲಿ ನೀನೇ ಹೊಡೆದ್ಬಿಟ್ಟು ನಿನ್ನ ಎಕ್ಕಡದಲ್ಲಿ ಹೊಡಿ, ನಾನ್ ನಿನ್ಗೆ ಹೊಡಿತೀನಿ, ಹೊಡ್ಸ್ಕೊ. ಅಲ್ಲಲ್ಲ ಮೆಳ್ಳೆ ನನ್ಗೆ ನನ್ನ ಎಕ್ಕಡದಲ್ಲಿ ನಿನ್ ಹೊಡಿತೀನಿ, ಇಲ್ಲ ನೀನ್ ನೋಡಿ. ಒಂದ್ ನಿಮಿಷ ಮಧು, ನಾನು ದೇವರ ನನಗೆ ಸುಳ್ಳು ಹೇಳಕ್ ಬರಲ್ಲ, ನಿನ್ ತರ ಬಣ್ಣ ಕಟ್ ಮಾತಾಡಕ್ಕೂ ನನಗ್ ಬರಲ್ಲ, ಇಲ್ಲ ಮತ್ತೆ ಆಯ್ತಾ? ನನ್ನ ಮಾತಾಡಕ್ ಬಿಡು, ಇಲ್ಲ ನನ್ ಮಾತು ಅಲ್ಲ ಕೇಳ. ನಿನ್ ತರ ಸುಳ್ಳು ಹೇಳ್ಕೊಂಡು ಬಣ್ಣ ಕಟ್ಕೊಂಡು ನಾಟಕ ಆಡ್ಕೊಂಡು ಎಲ್ಲಾನು ತಳ್ಕೊಂಡು ಇವೆಲ್ಲ ನನಗ್ ಗೊತ್ತಿಲ್ಲ. ಯಾರ ಜೀವನದಲ್ಲೂ ನಾವ್ ಈ ತರ ನಂಬಿಸಿ ಮೋಸ ಮಾಡಿ ಆಟ ಆಡಲ್ಲ. ಆಯ್ತು ಈಗ ನಮ್ಗೆ ಮೋಸ ಮಾಡಿದಕ್ ತಾನೇ ನೀನ್ ನನ್ನ ಅವಾಯ್ಡ್ ಮಾಡಿದ್ ನಮ್ಮ ಮನೇಲಿ. ಅಯ್ಯ ಥೂ, ನೀನ್ ಎಂತವಳು ಅಂತ ಯಪ್ಪ. ಹ್ಮ್ ಆದ್ರೂ ನಾನು ಇಲ್ಲಿವರೆಗೂ ನಿನ್ ಬಗ್ಗೆ ಯಾರ್ತಾವು ಏನು ಮಾತಾಡ್ಲಿಲ್ಲ. ನೀನ್ ಆದ್ರೂ ಲೋಫರ್, ನೀನ್ ಯಾರ್ಯಾರ್ತಾವ ಏನೇನ್ ಮಾತಾಡ್ತಾ ಇದೀಯ ಹೆಂಗಿದೆ ಅಂತ ನೀನ್ ಅದ್ರಲ್ಲೇ ಗೊತ್ತಾಗೋಯ್ತು. ನಿನ್ ಬಗ್ಗೆ ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ದ ಹೋದ ಬುಟ್ಟ ಏನೋ ಒಂದಾಗಿರ್ಲಿ ಏನೋ ಒಂದಿರ್ಲಿ, ಅವನ್ ಬಗ್ಗೆ ಎಲ್ಲೂ ಕೆಟ್ಟಂಗ್ ಮಾತಾಡ್ಬಾರ್ದು. ಅದು ಒಂದು ಒಬ್ರು ವ್ಯಕ್ತಿಗೆ ಕೊಡುವ ವ್ಯಕ್ತಿತ್ವ ಕೊಡೋ ಗೌರವ ಅದು. ನೀನು ನಿನ್ನ ಹತ್ರ ನಿನ್ ಬಗ್ಗೆ ಯಾರ್ ಹತ್ರ ಆದ್ರೂ ಮಾತಾಡಿದ್ರು? ನೀನ್ ಈ ತರ ಲೋಫರು ಅಂತ ನನಗ್ ಗೊತ್ತಿರ್ಲಿಲ್ಲ. ಈ ತರ ಚೀಪು ನೀನು ಬುದ್ಧಿ ಯಪ್ಪ. ಥು. ನಿನ್ನ ಬಗ್ಗೆ ನಾನು ಯಾರ ಹತ್ರ ಮಾತಾಡಿದೀನೋ ಬಿಡು ಆಯ್ತು. ಅಲ್ಲ ನನಗ್ ಯಾಕೋ ಗೊತ್ತು. ಬೇವರ್ಸಿ, ಅವ್ರು ಎಲ್ಲಾರು ಬಂದು ಹಾ. ನನಗೆ ಹೇಳೋರು ಅವ್ರೆ, ಅವ್ರ್ ನೀನ್ ಏನ್ ಮನೆ ಮಾತಾಡಿದ್ರು ಅಲ್ಲ. ನನಗ್ ಗೊತ್ತಿದ್ದು ಎಲ್ಲ. ಇದು ಹುಟ್ಟಿಸ್ಕೊಂಡ್ ನೀನ್ ಹೇಳ್ತಾ ಇದೀಯ ಅಂತ ನನಗೂ ನಾನು ಗೊತ್ತು. ಹುಟ್ಟಿಸ್ಕೊಂಡ್ ಹೇಳ್ತಾ ಇಲ್ಲ, ಹುಟ್ಟಿಸ್ಕೊಂಡ್ ಹೇಳ್ತಾ ಇಲ್ಲ. ನೀನ್ ಎಷ್ಟು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೂ ಗೊತ್ತು. ನಾನ್ ನಿನ್ನ ಬಗ್ಗೆ ಮಾತಾಡಿದೀನಿ ಅಂದ್ರೆ ಹೇಳಿರೋರು ಮಾತಾಡು, ಚೆನ್ನಾಗಿರು ಆಯ್ತು. ಎಲ್ರಿಗೂ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು. ಅಲ್ಲಲ್ಲ, ನಾನು ನಿನ್ನ ಹತ್ರ ನಿಯತ್ತಾಗಿ ನಡ್ಕೊಂಡೆ. ಸೈನ್ ಹಾಕೋನೊಬ್ಬ ಇರ್ತಾನೆ, ನಿಯತ್ತಾಗಿ ನಡ್ಕೊಂಡಿದ್ ನನ್ಗೂ ಗೊತ್ತೈತೆ. ನೀನ್ ಎಷ್ಟ್ ನಿಯತ್ತಾಗಿ ನಡ್ಕೊಂಡೆ ಅಂತ. ನಾನ್ ಹಿಂದೆ ಒಂದ್ ಮುಂದೆ ಒಂದು ನಿನ್ ನಿಯತ್ನ ನಾನು ನೋಡ್ದೆ.